ಆತ್ಮೀಯ ವಿದ್ಯಾರ್ಥಿಗಳೇ, ಇವಾಗ ನಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸಮೀಪ ಆಗ್ತಾ ಇರೋದ್ರಿಂದ ನಾವು ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಕೆಲವೊಂದಿಷ್ಟು ಮಾಡಲ್ ಪೇಪರ್ಗಳನ್ನು ನಾವು ನೋಡೋಣ. ಮೊದಲಿಗೆ 2021 ಅಂದರೆ ಹಿಂದಿನ ವರ್ಷದ ಫಿಸಿಕ್ಸ್ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರನ್ನು ನಾವು ಅನಲೈಸಿಸ್ ಮಾಡ್ಕೊಳ್ಳೋಣ. ಸೊ ನೀವು ಮಿಡ್ ಟರ್ಮ್ಗಾಗಿ ಎಲ್ಲ ಒಂದು ಚಾಪ್ಟರ್ಸ್ಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು. ಅದೇ ರೀತಿ ಕನಿಷ್ಠ ಪಕ್ಷ ಒಂದು 4-5 ಮಿಡ್ ಟರ್ಮ್ ಕ್ವಶನ್ ಪೇಪರನ್ನಾದರೂ ಕೂಡ ನೀವು ರಿವೈಸ್ ಮಾಡ್ಕೊಂಡಿರಬೇಕು. ಹಾಗಾದಲ್ಲಿ ಮಾತ್ರ ನೀವು ಉತ್ತಮವಾಗಿ ಬರೆಯೋದಕ್ಕೆ, ಉತ್ತಮವಾಗಿ ಸ್ಕೋರ್ ಮಾಡೋದಕ್ಕೆ ಮಿಡ್ ಟರ್ಮ್ನಲ್ಲಿ ಸಾಧ್ಯ ಆಗುತ್ತೆ. ಈ ಒಂದು ದಿಶೆಯಲ್ಲಿ ನಾವು ಮೊದಲನೇ ಒಂದು ಕ್ವಶನ್ ಪೇಪರನ್ನು ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ 70 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಗೊತ್ತಿರುತ್ತೆ. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಥಿಯರಿ 2 ಪಾರ್ಟಲ್ಲಿ, ಡಿ ಆ್ಯಂಡ್ ಡಿ ಪಾರ್ಟಲ್ಲಿ, ಮತ್ತು 5 ಮಾರ್ಕ್ಸ್ ಪ್ರಾಬ್ಲಮ್ಸ್. ಟೋಟಲ್ 37 ಕ್ವಶನ್ಸ್ ಇರ್ತವೆ. ಅವುಗಳ ಬಗ್ಗೆ ನಾವು ಇಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊಟ್ಟ ಮೊದಲಿಗೆ ಪಾರ್ಟ್ ಎದಲ್ಲಿ 1 ಮಾರ್ಕ್ ಕ್ವಶನ್ಸ್. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ 1ನೇ ಕ್ವಶನ್ ಹೀಗಿದೆ: ಹೌ ಡಸ್ ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಚೇಂಜ್ ವೆನ್ ಎ ಡೈ ಎಲೆಕ್ಟ್ರಿಕ್ ಮೀಡಿಯಮ್ ಈಸ್ ಇಂಟ್ರಡ್ಯೂಸ್ಡ್ ಬಿಟ್ವೀನ್ ದೆಮ್ ಅಂತ. ಅಂದರೆ 2 ಚಾರ್ಜಸ್ ಇದ್ದಾವೆ, ಅವುಗಳ ನಡುವೆ ಒಂದು ಡೈ ಎಲೆಕ್ಟ್ರಿಕ್ ಮೀಡಿಯಮ್ ಇಂಟ್ರಡ್ಯೂಸ್ ಮಾಡಿದರೆ ಅವುಗಳ ನಡುವಿನ ಫೋರ್ಸ್ ಏನಾಗುತ್ತೆ ಅಂತ ಕೇಳಿದೆ. ಹೌ ಡಸ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಚೇಂಜಸ್, ಯಾವ ರೀತಿ ಬದಲಾಗುತ್ತೆ ಅಂತ ಕೇಳಿದೆ. ಕ್ವಶನ್ ಇಷ್ಟಿದೆ. ಸೊ ಈ ಥರ ಒಂದು ಆನ್ಸರ್ ಬಂದುಬಿಟ್ಟು ಇದು ಡಿಕ್ರೀಸಸ್, ಫೋರ್ಸ್ ಡಿಕ್ರೀಸಸ್. ಯಾಕಂದರೆ ಫೋರ್ಸ್ ಇನ್ ಎನಿ ಮೀಡಿಯಮ್ ಈಸ್ ಗಿವನ್ ಬೈ ಫೋರ್ಸ್ ಇನ್ ಏರ್ ಡಿವೈಡೆಡ್ ಬೈ ಕೆ, ವೇರ್ ಕೆ ಈಸ್ ಡೈಎಲೆಕ್ಟ್ರಿಕ್ ಮೀಡಿಯಮ್. ಸಿನ್ಸ್ ಫೋರ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೆ ಇರೋದ್ರಿಂದ ಇಟ್ ಡಿಕ್ರೀಸಸ್. ಸೊ ಫೋರ್ಸ್ ಡಿಕ್ರೀಸಸ್ ಅಂತ ಬರೆದ್ರೆ ಸಾಕು. ಸೊ ಇನ್ನು 2ನೇ ಕ್ವಶನ್: ಮೆನ್ಷನ್ ದ SI ಯೂನಿಟ್ ಆಫ್ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್. ಓಕೆ, ಇದನ್ನು ತುಂಬ ಸಾರಿ ಕೇಳಿದಾನೆ. ಯಾವುದಾದ್ರೂ ಒಂದು SI ಯೂನಿಟ್ ಕೇಳ್ತಾನೆ ಇರ್ತಾನೆ. ಸೊ ಹಾಗಾಗಿ ಎಲ್ಲ SI ಯೂನಿಟ್ಗಳ ಬಗ್ಗೆ ನಿಮಗೆ ಒಂದು ಗಮನ ಹರಿಸ್ಬೇಕು. 1 ಮಾರ್ಕಿಗೆ ಕಂಪಲ್ಸರಿ ಒಂದು SI ಯೂನಿಟ್ ಕೇಳಿರ್ತಾನೆ. ಯಾಕಂದರೆ ಈಸಿ ಲೆವೆಲಲ್ಲಿ ಕೇಳಬೇಕಂತ ಕ್ವಶನ್ ಆಗಿರುತ್ತೆ. 1ನೇದು ನಾಲೆಜ್ ಬೇಸ್ಡ್, 2ನೇದು ಈಸಿ ಲೆವೆಲ್ ಇರುತ್ತೆ. ಸೊ ಇದು SI ಯೂನಿಟ್ ಆಫ್ ಕೆಪಾಸಿಟನ್ಸ್ ಈಸ್ ಫ್ಯಾರಡ್. ಓಕೆ, ಫ್ಯಾರಡ್ ಅಂತ ಬರೆದ್ರೆ ಸಾಕು, ಇಲ್ಲ ಕ್ಯಾಪಿಟಲ್ F ಅಂತ ಬರೆದ್ರೆ ಸಾಕು. ಓಕೆ, ಇನ್ನು ಅಗೇನ್ 3rd ಕ್ವಶನ್ ನಾಲೆಜ್ ಬೇಸ್ಡ್ ಇದೆ. ಇಫ್ ರೇಡಿಯಸ್ ಆರ್ ಆಫ್ ಎ ವೈರ್ ಕ್ಯಾರಿಯಿಂಗ್ ಕರೆಂಟ್ I ಇಸ್ ಡಬಲ್ಡ್, ವಾಟ್ ಹ್ಯಾಪನ್ಸ್ ಟು ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕೇಳಿದೆ. ಅಂದರೆ ಈ ಒಂದು ಕಂಡಕ್ಟರ್ನಲ್ಲಿ ಕರೆಂಟ್ I ಇದೆ. ಸಪೋಸ್ ಆ ಕಂಡಕ್ಟರ್ನ ಒಂದು ರೇಡಿಯಸ್ನ ನಾವು ಡಬಲ್ ಮಾಡಿದರೆ ಅಲ್ಲಿ ಡ್ರಿಫ್ಟ್ ವೆಲಾಸಿಟಿ ಯಾವ ರೀತಿ ಬದಲಾಗುತ್ತೆ ಅಂತ ಕೇಳಿದಾನೆ. ಓಕೆ, ಸೊ ಇಯರ್ ಡ್ರಿಫ್ಟ್ ವೆಲಾಸಿಟಿ ಮತ್ತು ಕರೆಂಟ್ಗೆ ರಿಲೇಷನ್ ಇದೆ ಅಲ್ಲ, ಅದನ್ನು ನಾವು ಆಲ್ರೆಡಿ 3rd ಚಾಪ್ಟರ್ನಲ್ಲಿ ಡಿರೈವ್ ಮಾಡಿದ್ದೀವಿ. ನೀವು ಆ ಒಂದು ವಿಡಿಯೋವನ್ನು ಗಮನಿಸಬೇಕು. ಸೊ ಇಲ್ಲಿ I ಈಸ್ ಈಕ್ವಲ್ಸ್ ಟು ANEVD ಬರುತ್ತೆ, ಆರ್ VD ಈಸ್ ಈಕ್ವಲ್ಸ್ ಟು I ಡಿವೈಡೆಡ್ ಬೈ A ಬರುತ್ತೆ. ಓಕೆ, ಸೊ ಈಗ VD ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಯಿತು, ಹೌದಾ? ಈಗ ರೇಡಿಯಸ್ ಡಬಲ್ ಆಯ್ತಂದರೆ ಏರಿಯಾ ಏನಾಗುತ್ತೆ, πr² ಅಲ್ಲ. ಸೊ 4 ಟೈಮ್ಸ್ ಆಗುತ್ತೆ ಏರಿಯಾ. ರೇಡಿಯಸ್ ಡಬಲ್ ಮಾಡಿ 2r² ಮಾಡಿದರೆ 4r² ಬರುತ್ತೆ. ಸೊ ಏರಿಯಾ ಈಸ್ ನೌ ಬಿಕಮ್ಸ್ 4 ಟೈಮ್ಸ್. ಸೊ ದೇರ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಡಿಕ್ರೀಸಸ್ ಬೈ 4 ಟೈಮ್ಸ್ ಹಿಯರ್. ಓಕೆ, ಸೊ ಆನ್ಸರ್ ಇಸ್ ಡ್ರಿಫ್ಟ್ ವೆಲಾಸಿಟಿ ಡಿಕ್ರೀಸಸ್ ಬೈ 4 ಟೈಮ್ಸ್. KCL ಕೇಳಿದ್ದಾನೆ, ಕಿರ್ಚಾಫ್ ಜಂಕ್ಷನ್ ರೂಲ್ ಅಂದರೆ ಒಂದು KCL ಅಂದರೆ ಒಂದು 4ನೇ ಕ್ವಶನ್ನಲ್ಲಿ. ಸೊ ಈ ಲಾಸ್ಗಳನ್ನು ಕಂಪಲ್ಸರಿ ಕೇಳ್ತಾನೆ. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಎಲ್ಲ ಲಾಸ್ಗಳನ್ನ ನೀವು ಕೇಳಬೇಕು, ನೋಡ್ಕೊಂಡಿರಬೇಕು. ಆ ಒಂದು ಪ್ರಾಪರ್ಟೀಸ್, ಲಾಸ್ ಮತ್ತು ಯೂಸಸ್ ಇವುಗಳನ್ನು ನೀವು ಕಂಪಲ್ಸರಿ, ಮತ್ತು ಡಿಫ್ರೆನ್ಸಸ್ ಬರುತ್ತೆ. ಡಿಫ್ರೆನ್ಸಸ್ ಕೆಲವೊಂದಿಷ್ಟು ಇದ್ದಾವೆ, ಅವನ್ನಷ್ಟು ನೋಡ್ಕೊಂಡ್ರೆ ಮಿನಿಮಮ್ ಏನಿಲ್ಲ ಅಂತಲೂ ಕೂಡ ನೀವು ಏನು ಪ್ರಿಪೇರ್ ಆಗಿ ಹೋಗಲ್ಲಪ್ಪ ಹೆಂಗೆ ಮಾಡೋದು ಅಂತ ಇರ್ತಾರಲ್ಲ, ವಿತೌಟ್ ಪ್ರಿಪ್ರೇಷನ್ ಅಂತ ಅಂದ್ರೂ ಕೂಡ ನೀವು ದಯವಿಟ್ಟು ಅವುಗಳನ್ನು ಮಾತ್ರ ನೋಡ್ಕೊಂಡು ಹೋಗಬೇಕು. ಅಟ್ಲೀಸ್ಟ್ ಅದನ್ನಾದರೂ ಮಾಡಿರಬೇಕು. ಓಕೆ, ಸೊ ಈಗ KCL ಅಥವಾ ಕಿರ್ಚಾಫ್ ಜಂಕ್ಷನ್ ರೂಲ್ ಏನು ಹೇಳುತ್ತೆ ಅಂದರೆ, ದ ಅಲ್ಜಿಬ್ರಾಯಿಕ್ ಸಮ್ ಆಫ್ ದ ಕರೆಂಟ್ಸ್ ಮೀಟಿಂಗ್ ಎಟ್ ಎ ಜಂಕ್ಷನ್ ಇಸ್ 0. The algebraic sum of currents meeting at a
ಜಂಕ್ಷನ್ ಇಸ್ 0. ಅದು KCL. ನಾವು 5ನೇ ಕ್ವಶನ್, ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸೋಲನಾಯ್ಡ್ ಅಂತ ಕೇಳಿದ್ದಾನೆ. ಓಕೆ, ಇದು ಕೂಡ ಒಂದು ಡಯಾಗ್ರಾಮ್ ಕೇಳ್ತಾನೆ. ಪಾಸಿಟಿವ್ ಚಾರ್ಜಸ್ಗೆ ಫೀಲ್ಡ್ ಲೈನ್ಸ್ ಡ್ರಾ ಮಾಡಿ, ನೆಗೆಟಿವ್ ಚಾರ್ಜಸ್ಗೆ ಫೀಲ್ಡ್ ಲೈನ್ಸ್ ಡ್ರಾ ಮಾಡಿ. ಈ ಥರ ಕ್ವಶನ್ಸ್ 1ನೇ ಚಾಪ್ಟ್ರಲ್ಲಿ ಬರುತ್ತೆ. ಅದಾದ ನಂತರ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ಡ್ರಾ ಮಾಡಿ ಸೊಲ್ನಾಯ್ಡ್ಗೆ ಅಂತ. ಸೊಲ್ನಾಯ್ಡ್ ನೀವು ಡ್ರಾ ಮಾಡಬೇಕು, ಅದು 5th ಚಾಪ್ಟರ್ನಲ್ಲಿ ಬರುತ್ತೆ. ಸೊಲ್ನಾಯ್ಡು ಬಾರ್ ಮ್ಯಾಗ್ನೆಟ್ ಸೇಮ್ ಇರುತ್ತೆ, ಅದನ್ನು ನೀವು ಸ್ವಲ್ಪ ಗಮನಿಸಿ ಡಯಾಗ್ರಾಮ್ನ. ಅದಾದ ನಂತರ 6th ಒನ್, ವಾಟ್ ಈಸ್ ದ ನೇಚರ್ ಆಫ್ ಫೋರ್ಸ್ ಬಿಟ್ವೀನ್ 2 ಪ್ಯಾರಲ್ ಕಂಡಕ್ಟರ್ಸ್ ಕ್ಯಾರಿಯಿಂಗ್ ಕರೆಂಟ್ಸ್ ಇನ್ ದ ಸೇಮ್ ಡೈರೆಕ್ಷನ್. ಓಕೆ, ಇದು ತುಂಬ ಸರಿ ಕೇಳಿದೆ ನೋಡಿ ಈ ಪ್ರಶ್ನೆಯನ್ನು. 1 ಮಾರ್ಕ್ ಕ್ವಶನ್ ಇದು. ಸೊ 2 ಕಂಡಕ್ಟರ್ ಇದ್ದಾವಲ್ಲ, ಇದು 4th ಚಾಪ್ಟರ್ ಬರುತ್ತೆ. 2 ಕಂಡಕ್ಟರ್ಸ್ ಕ್ಯಾರಿಂಗ್, ಪ್ಯಾರಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್. ಹಾಗಾದರೆ ಅವುಗಳ ನಡುವೆ ಫೋರ್ಸ್ ಯಾವ ರೀತಿಯಾಗುತ್ತೆ? ಅಟ್ರಾಕ್ಟಿವ್ ಇರುತ್ತಾ, ರಿಪಲ್ಸಿವ್ ಇರುತ್ತಾ ಅಂತ ಕೇಳಿದಾನೆ. ಸೊ ಸೇಮ್ ಡೈರೆಕ್ಷನ್ದಲ್ಲಿ ಕರೆಂಟ್ ಇತ್ತು ಅಂದರೆ ಅಟ್ರಾಕ್ಟಿವ್. ನೀವು ಅಟ್ರಾಕ್ಟಿವ್ ಫೋರ್ಸ್ ಅಂತ ಬರೋದು ಸಾಕು, ಅಥವಾ ಅಟ್ರಾಕ್ಟಿವ್ ಅಂತ ಬರೋದು ಸಾಕು. ಓಕೆ, ಸೊ ಒಂದು ವೇಳೆ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಕರೆಂಟ್ ಹೋಗುತ್ತೆ ಅಂದರೆ ರಿಪಲ್ಸಿವ್ ಅಂತ ಬರೀಬೇಕಾಗುತ್ತೆ ಅಷ್ಟೇ. ಓಕೆ, ಸೊ 7th ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ಮೋಷನಲ್ EMF, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕೇಳಿದೆ. ಅಂದರೆ ಮೋಷನಲ್ EMF, ಎಲೆಕ್ಟ್ರೋಮೋಟಿವ್ ಫೋರ್ಸದ್ದು ಅಬ್ರಿವೇಷನ್ EMF. ವಾಟ್ ಈಸ್ ಮೋಷನಲ್ EMF ಅಂತ ಕ್ವಶನ್ ಕೇಳಿದಾನೆ. ಮೋಷನಲ್ EMF ಅಂದರೆ, ಸೊ ಇಟ್ ಈಸ್ ದ EMF ಇಂಡ್ಯೂಸ್ಡ್ ಇನ್ ದ ಕಾಯಿಲ್ ಡ್ಯೂ ಟು ಇಟ್ಸ್ ಮೋಷನ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ದಟ್ ಈಸ್ ನೋನ್ ಆಸ್ ಮೋಷನಲ್ EMF. 8th ಕ್ವಶನ್, ವಾಟ್ ಈಸ್ ರೆಸೊನೆಂಟ್ ಫ್ರೀಕ್ವೆನ್ಸಿ? 7th ಚಾಪ್ಟರಿಂದ ಬಂದಿರೋದಿದು. ಸೊ ರೆಸೊನೆಂಟ್ ಫ್ರೀಕ್ವೆನ್ಸಿ ಇಲ್ಲ ರೆಸೊನೆನ್ಸ್ ಕಂಡೀಷನ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಬರುತ್ತೆ. ಅದು ಯಾವ ರೀತಿ ಡಿಫೈನ್ ಮಾಡೋದಂದರೆ, ಸೊ ಇಟ್ ಈಸ್ ದ ಫ್ರೀಕ್ವೆನ್ಸಿ ಎಟ್ ವಿಚ್ ದ ಕರೆಂಟ್ ಇನ್ ದ LCR circuit becomes maximum and impedance in the LCR circuit becomes minimum. Current becomes maximum or impedance becomes minimum. This frequency is known as resonant frequency ಅಂತ ಬರೆಯಬೇಕು. 1 ಮಾರ್ಕ್ ಕ್ವಶನ್ ಅದು. ಅದರ ಜೊತೆಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ರೆಸೊನೆಂಟ್ ಫ್ರೀಕ್ವೆನ್ಸಿದು. ಅದನ್ನು ಮತ್ತು ಈ ಡೆಫಿನಿಷನ್ನ ಸೇರಿಬಿಟ್ಟು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೇಳ್ತಕ್ಕಂಥ ಕ್ವಶನ್ ಇರುತ್ತೆ. ಅದ್ರ ಜೊತೆಗೆ ನೀವು ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ. ರೈಟ್ ಎನಿ ಒನ್ ಯೂಸಸ್ ಆಫ್ UV ರೇಸ್. ಓಕೆ, ನಾನು ಯೂಸಸ್ ಹೇಳಿದ್ದೆ ಕೇಳ್ತಾನೆ ಅಂತ ಕಂಪಲ್ಸರಿ ಒಂದು 2-3 ಕಡೆ ಕೇಳಿರ್ತಾನೆ. ಸೊ UV ರೇಸ್ ಯೂಸಸ್ ಕೇಳಿದ್ದಾನೆ. UV ರೇಸ್ ಯೂಸಸ್ ಅಂದರೆ ಇಲ್ಲಿ ನಾವು ಇದರೊಳಗೆ ಟು ಕಿಲ್ ಜರ್ಮ್ಸ್ ಅಂತ ಯೂಸ್ ಮಾಡ್ತೀವಲ್ಲ. ಯಾವುದರಲ್ಲಿ ಯೂಸ್ ಮಾಡ್ತೀವಪ್ಪ? ವಾಟರ್ ಪ್ಯೂರಿಫೈಯರ್ನಲ್ಲಿ UV ರೇಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ವಾಟ್ರಲ್ಲಿರ್ತಕ್ಕಂಥ ಜರ್ಮ್ಸ್ನ ಕಿಲ್ ಮಾಡ್ತಾರೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ತೀರಿ. ಓಕೆ, UV ರೇಸ್ ಆರ್ ಯೂಸ್ಡ್ ಟು ಕಿಲ್ ಜರ್ಮ್ಸ್. ಇದು ಒಂದು ಯೂಸ್. ಇನ್ನು 2-3 ಯೂಸ್ ನೀವು ನೋಡ್ಕೋಬೋದು, ಯಾಕಂದರೆ 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ಸು ಕೂಡ ಇರುತ್ತಲ್ಲ ಹಾಗಾಗಿ. ಮತ್ತು ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ದಟ್ ಈಸ್ ಲಾಸ್ಟ್ ಕ್ವಶನ್, 10th ಕ್ವಶನ್. 2 ಲೆನ್ಸಸ್ ಆಫ್ ಪವರ್ 2D ಆ್ಯಂಡ್ -0.5D ಅಂದರೆ ಡಯಾಪ್ಟ್ರೆ ಆರ್ ಕೆಪ್ಟ್ ಇನ್ ಕಾಂಟ್ಯಾಕ್ಟ್ ಆನ್ ದೇರ್ ಪ್ರಿನ್ಸಿಪಲ್ ಆಕ್ಸಿಸ್. ವಾಟ್ ಈಸ್ ದ ಪವರ್ ಆಫ್ ಕಾಂಬಿನೇಷನ್? ಪವರ್ ಆಫ್ ಕಾಂಬಿನೇಷನ್ ಇಸ್ ಕೋಸ್ ಟು P1 + P2 + P3 + so on ಅಪ್ ಟು ಇದೇ ರೀತಿ ಹೋಗುತ್ತೆ. ಇಲ್ಲಿ 2 ಇದ್ದಾವೆ. ಸೊ P ಇಸ್ ಕೋಸ್ ಟು P1 + P2. ಸೊ P1 2 ಇದೆ ಆ್ಯಂಡ್ P2 -5 ಇದೆ. 2 - 0.5 ಮಾಡಿದರೆ ನಿಮಗೆ 1.5D ಸಿಗುತ್ತೆ. 1.5D ಅಂತ ಬರೆದ್ರೆ ನಿಮ್ಮ ಆನ್ಸರ್ ಸರಿಯಾಗಿರುತ್ತೆ. ಸೊ ಈಗ 2ನೇ ಪಾರ್ಟ್ ಅಂದರೆ ಪಾರ್ಟ್ ಬಿಗೆ ಹೋಗೋಣ. ಸೊ ಎನಿ 5 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸಸ್ ಡ್ಯೂ ಟು ಪಾಯಿಂಟ್ ಚಾರ್ಜಸ್ ಅಂತ ಕೇಳಿದ್ದಾನೆ. ಇಫ್ Q is less than 0 ಆ್ಯಂಡ್ Q is greater than 0 ಅಂತ ಕನ್ಫ್ಯೂಸ್ ಆಗಿಬಿಟ್ರೆ ಇಲ್ಲೇ. Q is less than 0 ಅಂದರೆ ನೆಗೆಟಿವ್ ಚಾರ್ಜ್, Q is greater than 0 ಅಂದರೆ ಪಾಸಿಟಿವ್ ಚಾರ್ಜ್ ಅಷ್ಟೇ. ಅಂದರೆ ನೆಗೆಟಿವ್ ಚಾರ್ಜ್ಗೆ ಮತ್ತು ಪಾಸಿಟಿವ್ ಚಾರ್ಜ್ಗೆ ಪಾಯಿಂಟ್ ಚಾರ್ಜಸ್ಗೆ ಇಲ್ಲಿ ಫೀಲ್ಡ್ ಲೈನ್ಸನ್ನು ಡ್ರಾ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳಿದ್ದಾನೆ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಆಲ್ರೆಡಿ ಮುಂಚೆನೇ ಹೇಳಿರೋ ಹಾಗೆ. ಸೊ ಇದನ್ನು ನೀವು ಡಯಾಗ್ರಾಮ್ಸನ್ನ ನೋಡ್ಕೊಳ್ಳಿ. ಎಲ್ಲ ಕಾಂಬಿನೇಷನ್ ಇದ್ದಾವೆ. ಡೈಪೋಲ್ದು ನೋಡ್ಕೊಳ್ಳಿ, 2 ಸಿಮಿಲರ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ಸಿಗೆ ನೋಡ್ಕೊಳ್ಳಿ, ಅದೇ ಡೈಪೋಲು. 2 ಸಿಮಿಲರ್ ಆ್ಯಂಡ್ ಈಕ್ವಲ್ ಚಾರ್ಜಸ್ಸು ಅದನ್ನು ನೋಡ್ಕೊಳ್ಳಿ. ಎಲ್ಲ ರೀತಿಯಾದಂಥ ಡಯಾಗ್ರಾಮ್ಸನ್ನ ನೋಡ್ಕೊಳ್ಳಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಲೈನ್ ಎಲೆಕ್ಟ್ರೋಸ್ಟ್ಯಾಟಿಕ್. ಮತ್ತೆ ಇಲ್ಲೊಂದು ಲಾ ಕೇಳಿದ್ದಾನೆ. ಲಾನ ಕಂಪಲ್ಸರಿ ಎಲ್ಲ ಲಾಸ್ನ ನೋಡ್ಕೊಳ್ಳಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಲೈನ್ ಎಲೆಕ್ಟ್ರೋಸ್ಟ್ಯಾಟಿಕ್.
So Gauss law in electrostatics states that the total electric flux through any closed surface is equals to 1 by epsilon naught times the total charge enclosed by it ಅಂತ ಸ್ಟೇಟ್ಮೆಂಟ್. 1 ಮಾರ್ಕ್ ಬರುತ್ತೆ ಇಲ್ಲಿಗೆ. ಇನ್ ಎಕ್ಸ್ಪ್ಲನೇಷನ್, that is consider a closed surface which encloses a charge q, then according to Gauss law the total flux through the closed surface is equals to pi is equals to q by epsilon naught ಅಂತ ಒಂದು ಎಕ್ಸ್ಪ್ರೆಷನ್ ಫಾರ್ಮುಲಾ ಬರೆದ್ರೆ ಅದಕ್ಕೂ 1 ಮಾರ್ಕ್ಸ್ ಕೊಡ್ತಾರೆ, 2 ಮಾರ್ಕ್ಸ್ ಸಿಗುತ್ತೆ. ವಾಟ್ ಈಸ್ ಆನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಗಿವ್ ಆನ್ ಎಕ್ಸಾಂಪಲ್. ಓಕೆ, ಇಕ್ವಿಪೊಟೆನ್ಷಿಯಲ್ ಹೆಸರು ಹೇಳುತ್ತೆ, ಈಕ್ವಲ್ ಪೊಟೆನ್ಷಿಯಲ್ ಅಂದರೆ ಸೇಮ್ ಪೊಟೆನ್ಷಿಯಲ್ ಇರ್ತಕ್ಕಂಥ ಸರ್ಫೇಸಸ್. ಓಕೆ, ಅದ್ರ ಬಗ್ಗೆ ನಾವು ಡೆಫಿನಿಷನ್ ಹೇಳೋದಾಯ್ತಂದರೆ ದ ಸರ್ಫೇಸ್ ಆನ್ ವಿಚ್ ದ ಪೊಟೆನ್ಷಿಯಲ್ ಎಟ್ ಎನಿ ಪಾಯಿಂಟ್ ರಿಮೇನ್ಸ್ ಸೇಮ್ ಈಸ್ ಕಾಲ್ಡ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಎಕ್ಸಾಂಪಲ್, ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್ ಅಂತ ಬರೀಬೋದು, ಅಥವಾ ಬೆಸ್ಟ್ ಎಕ್ಸಾಂಪಲ್ ಅರ್ತ್ ಅಂತ ಬರೀಬೋದು ನೀವು. ಬಿಕಾಸ್ ಅರ್ಥದ ಪೊಟೆನ್ಷಿಯಲ್ ಎಲ್ಲ ಕಡೆ 0 ಅಂತ ನಾವು ಅಜ್ಯೂಮ್ ಮಾಡ್ತೀವಿ. ಸೊ ಹಾಗಾಗಿ ಇದು ಒಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗುತ್ತೆ. ಸೊ ಅರ್ತ್ ಅಂತ ಬರೆದ್ರೆ ಸಾಕು, ಒಂದು ಎಕ್ಸಾಂಪಲ್ ಇಕ್ವಿಪೊಟೆನ್ಷಿಯಲ್ಗೆ. ಡಿಫೈನ್ ಮೊಬಿಲಿಟಿ ಆ್ಯಂಡ್ ರೈಟ್ ಇಟ್ಸ್ ಅಸೈನ್ಮೆಂಟ್. 3rd ಚಾಪ್ಟ್ರಲ್ಲಿ ನಾವು ಇದರ ಬಗ್ಗೆ ಒಂದು ವಿಡಿಯೋನೇ ಮಾಡಿದ್ದೀವಿ. ಮೊಬಿಲಿಟಿ ಅಂದರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಡೆಫಿನಿಷನ್ ಆ್ಯಂಡ್ SI ಯೂನಿಟ್ ಬರೆಯೋದಾತಂದರೆ ಇದು ಮೊಬಿಲಿಟಿ ಡ್ರಿಫ್ಟ್ ವೆಲಾಸಿಟಿ ಈಸು ಮೀಟರ್ ಪರ್ ಸೆಕೆಂಡ್ ಇರುತ್ತೆ, ಇದು ವೋಲ್ಟ್ ಪರ್ ಮೀಟರ್ ಇರುತ್ತೆ. ಹೌದಾ? ಹಾಗಾಗಿ ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್ ಅಂತ ಬರುತ್ತೆ SI ಯೂನಿಟ್. ಸ್ಟೇಟ್ ಆಂಪಿಯರ್ ಸರ್ಕ್ಯೂಟ್ ಲಾ ಆ್ಯಂಡ್ ರಿಪ್ರೆಸೆಂಟ್ ಇಟ್ ಮ್ಯಾಥಮೆಟಿಕಲಿ. ಸೊ ಇಲ್ಲೂ ಮತ್ತೆ ಒಂದು ಲಾ ಕೇಳಿದ್ದಾನೆ ನೋಡಿ. ಸೊ ಹಾಗಾಗಿ ಅಂಪೇರ್ಸ್ ಲಾ 4th ಚಾಪ್ಟರ್ ಬರ್ತಿದೆ. ಏನು ಹೇಳುತ್ತಪ್ಪ ಅಂದರೆ ದ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎನಿ ಕ್ಲೋಸ್ಡ್ ಲೂಪ್ ಇಸ್ ಕೋಸ್ ಟು ಮ್ಯೂ ನಾಟ್ ಟೈಮ್ಸ್ ದ ಟೋಟಲ್ ಕರೆಂಟ್ ಎನ್ಕ್ಲೋಸ್ಡ್ ಬೈ ಇಟ್. ಇದು ಸಿಮಿಲರ್ ಟು ಗಾಸ್ ಥಿಯರಮ್ಗೆ ಇರುತ್ತೆ, ಅದೇ ರೀತಿಯಾಗಿರುತ್ತೆ, ಸ್ವಲ್ಪ ವ್ಯತ್ಯಾಸ ಅಷ್ಟೇ ನೋಡ್ಕೊಳ್ಳಿ. ಮತ್ತು ಇದರ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂದರೆ ದ ಲೈನ್ ಇಂಟಿಗ್ರೇಷನ್ ಆಫ್ B.dl ಇಸ್ ಕೋಸ್ ಟು ಮ್ಯೂ ನಾಟ್ ಟೈಮ್ಸ್ I ಅಂತ ಬರೀಬೇಕಾಗತ್ತೆ. ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್ಸ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಡ್ಡಿ ಕರೆಂಟ್ಸು ಇದನ್ನು ದಯವಿಟ್ಟು ನೀವು 2 ಮಾರ್ಕ್ಸಿಗೆ ಕನ್ಸಿಡರ್ ಮಾಡಿ ಅಥವಾ 3 ಮಾರ್ಕ್ಸಿಗೆ ಕನ್ಸಿಡರ್ ಮಾಡಿ ಅದನ್ನು ಸ್ಟ್ರೆಸ್ ಕೊಟ್ಟು ಓದಿ. ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್ಸಲ್ಲಿ ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್ಸ್ನ ಎಲ್ಲಿ ಯೂಸ್ ಮಾಡ್ತಾರೆ? ಇನ್ನು ಎನರ್ಜಿ ಮೀಟರ್ ಆರ್ ಪವರ್ ಮೀಟ್ರಲ್ಲಿ ಯೂಸ್ ಮಾಡ್ತಾರೆ, ಡೆಡ್ ಬಿಟ್ ಗ್ಯಾಲನೋಮೀಟ್ರಲ್ಲಿ ಯೂಸ್ ಮಾಡ್ತಾರೆ, ಇಂಡಕ್ಷನ್ ಫರ್ನೇಸ್ನಲ್ಲಿ ಯೂಸ್ ಮಾಡ್ತಾರೆ. ಈ ರೀತಿಯಾಗಿ 2-3 ಒಂದು ಅಪ್ಲಿಕೇಶನ್ಸನ್ನು ಬರೀರಿ. ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೋಡಿ, ಪ್ರಾಪರ್ಟೀಸ್ ಕೇಳಿದ ಅಗೇನ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಯೂಸಸ್ ಇವೆಲ್ಲ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಒಂದು ಪ್ರಾಪರ್ಟೀಸ್ ಹೇಳೋದಾಯ್ತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಎಂಡ್ಸ್ ಅಟ್ ಸೌತ್ ಪೋಲ್ ಔಟ್ಸೈಡ್ ದ ಮ್ಯಾಗ್ನೆಟ್ ಆ್ಯಂಡ್ ಇನ್ಸೈಡ್ ದ ಮ್ಯಾಗ್ನೆಟ್ ದೇ ಸ್ಟಾರ್ಟ್ ಫ್ರಮ್ ಸೌತ್ ಪೋಲ್ ಆ್ಯಂಡ್ ಎಂಡ್ ಎಟ್ ನಾರ್ತ್ ಪೋಲ್. ಇದು ಒಂದು. ಎರಡನೇದು ಎರಡು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ಅದು ಕಾಮನ್ ಆಗಿರ್ತಕ್ಕಂಥದ್ದು ಎಲೆಕ್ಟ್ರಿಕ್ ಫೀಲ್ಡ್ಗೆ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಎರಡಕ್ಕೂ ಕಾಮನ್ ಆಗಿರ್ತಕ್ಕಂಥದ್ದು ಒಂದು ಪ್ರಾಪರ್ಟಿ ಏನಪ್ಪ ಅಂದರೆ ದೇ ವಿಲ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಒಂದನೇದು. ಎರಡನೇದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಮೋರ್ ಕ್ರೌಡೆಡ್ ಇನ್ ದ ರೀಜನ್ ಆಫ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಪ್ರಾಪರ್ಟಿನ ಬರಿಬೋದು. ಎರಡು ಕಾಮನ್ ಆಗಿರುತ್ತೆ. ಬಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗೆ ಒಂದು ಮೇಜರ್ ಡಿಫ್ರೆನ್ಸ್ ಇರುತ್ತೆ. ಅದನ್ನು ನೀವು ಸ್ವಲ್ಪ ಗಮನಿಸಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್. ಅವು ಕ್ಲೋಸ್ಡ್ ಲೂಪ್ಸ್ನ ಫಾರ್ಮ್ ಮಾಡಲ್ಲ. ವೇರ್ ಆ್ಯಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಅಂದರೆ ಇಲ್ಲಿ ನೀವು 2 ಪ್ರಾಪರ್ಟಿನ ಕ್ಲಿಯರಾಗಿ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ಕ್ವಶನಿಗೆ ಬಂದುಬಿಡ್ತೀನಿ. 2 ಯಾವ ಬರೀಬೇಕು ಅಂತ ಯಾವುದಾದ್ರೂ ಬರಿಬೋದು, ಬಟ್ ನಾನು ಪ್ರಿಫರ್ ಮಾಡೋದು ಯಾವುದಂದರೆ ಒಂದನೇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಸೆಕೆಂಡ್ ಒನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್. ಇವೆರಡನ್ನು ಬರೀರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ಮೀನ್ಡ್ ಬೈ ಸೆಲ್ಫ್ ಇಂಡಕ್ಷನ್ ಆ್ಯಂಡ್ ಮ್ಯೂಚುವಲ್ ಇಂಡಕ್ಷನ್? ಓಕೆ, ಇದ್ರ ಕ್ವಶನ್ನು ಕೂಡ ಕೇಳ್ಬೋದು. ಸೆಲ್ಫ್ ಇಂಡಕ್ಷನ್ ಅಂದರೆ ಏನು? ಸೆಲ್ಫ್ ಇಂಡಕ್ಷನ್ ಅಂದರೆ ಏನಂದರೆ ಸೊ ದ EMF ಇಂಡ್ಯೂಸ್ಡ್ ಇನ್ ದ ಕಾಯಿಲ್ ಡ್ಯೂ ಟು ದ ವೇರಿಯೇಷನ್ ಆಫ್ ದ ಕರೆಂಟ್ ಇನ್ ದ ಸೇಮ್ ಕಾಯಿಲ್. ದಿಸ್ ಫಿನಾಮಿನನ್ ಈಸ್ ನೋನ್ ಆ್ಯಸ್ ಸೆಲ್ಫ್ ಇಂಡಕ್ಷನ್. ಅದೇ ಮ್ಯೂಚುವಲ್ ಇಂಡಕ್ಷನ್ ಅಂದರೆ ದ ಫಿನಾಮಿನನ್ ಆಫ್ EMF ಇಂಡ್ಯೂಸ್ಡ್ ಇನ್ ದ
secondary coil due to the variation of the current in the primary coil. This phenomenon is known as mutual induction. ಅಂದರೆ ಇಂಡಕ್ಟನ್ಸ್ ಕೇಳಿದಾನೆ, ಆ ಇಂಡಕ್ಟನ್ಸದ ಡೆಫಿನೇಷನ್ ಬರೀಬೇಕಾಗತ್ತೆ ನೀವು. ಸೊ ಅದನ್ನು ಡೆಫಿನೇಷನ್ ನೋಡ್ಕೊಳ್ಳಿ. ಅದಾದ ನಂತರ ನಾವು 3 ಮಾರ್ಕ್ಸಿಗೆ ನೋಡೋಣ. 3 ಮಾರ್ಕ್ಸ್ ರೈಟ್ ಎನಿ 3 ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಇದೆ 19th ಕ್ವಶನ್. ತುಂಬ ಇಂಪಾರ್ಟೆಂಟ್ ಇದು. ಸೊ ಎನಿ 3 ಅಂತ ಕೇಳಿದಾನೆ. ನಾನು ಹೇಳೋದೇನಂದ್ರೆ ಅಕ್ವಾ ಕನ್ಸರ್ವೇಷನ್ ಅನ್ನುವಂಥ ಒಂದು ಶಾರ್ಟ್ಕಟ್ಟನ್ನು ನೆನಪಿಟ್ಕೊಳ್ಳಿ. ಇದು ನನ್ನ ವಿಡಿಯೋದಲ್ಲಿ ಕೂಡ ಇದೆ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ಸಲ್ಲಿ, ಅದನ್ನು ನೋಡುವ ಅಕ್ವಾ ಕನ್ಸರ್ವೇಷನ್. ಸೊ ಇಲ್ಲಿ ಎ ರಿಪ್ರೆಸೆಂಟ್ಸ್ ಅಂದರೆ ನೆನ್ಪಿಟ್ಕೊಳ್ಳೋಕೆ ಹೇಳ್ತಾ ಇರೋದು, ಇದನ್ನು ಬರಿಬೇಡಿ. ಎ ಅಂದರೆ ಏನು ಅಂದರೆ ಎಡಿಟಿವ್, ಚಾರ್ಜ್ ಇಸ್ ಎಡಿಟಿವ್. ಕ್ವಾ QUA ಕ್ವಾ ಅಂದರೆ ಕ್ವಾಂಟೈಸ್ಡ್, ಚಾರ್ಜ್ ಇಸ್ ಕ್ವಾಂಟೈಸ್ಡ್. ಕನ್ಸರ್ವೇಷನ್ ಅಂದರೆ ಕನ್ಸರ್ವ್ಡ್, charge is conserved. So what are the properties now? Charge is additive, charge is quantized, and charge is conserved. Charge is additive, quantized and conserved. 3 ಪ್ರಾಪರ್ಟಿ ಬರೆದು 3 ಮಾರ್ಕ್ಸ್ ಸಿಗುತ್ತೆ. ಈಸಿ ಆಗಿರ್ತಕ್ಕಂಥ ಕ್ವಶನ್. ಆಪ್ಟೇನ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಸೊ ಈಗ ಇದು ಒಂದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಇದು. E is equals to minus dV by dx derivation ಮಾಡಬೇಕಾಗತ್ತೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ದ ಚಾರ್ಜ್ಡ್ ಕೆಪಾಸಿಟರ್, ಇದನ್ನು ಕೂಡ ಇಂಪಾರ್ಟೆಂಟ್. ಸೊ ದಟ್ ಈಸ್ E is equals to or U is equals to ಆಫ್ CV ಸ್ಕ್ವೇರ್ ಫಾರ್ಮುಲಾ, ಆ ಡೆರಿವೇಷನ್ ಮಾಡಬೇಕಾಗತ್ತೆ. ಸೊ ಸ್ಟೇಟ್ ಓಮ್ಸ್ ಲಾ ಆ್ಯಂಡ್ ಮೆನ್ಷನ್ ಎನಿ 2 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂತ ಕೇಳಿ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಆರ್ 3 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಚಾನ್ಸ್ ಇರುತ್ತೆ. So Ohm's law states that at constant temperature, current flowing through a conductor is directly proportional to the potential difference across its ends ಅಂತ statement. Limitations ಯಾವ ಬರುತ್ತೆ? Ohm's law does not applicable at very high temperature, at very low temperature. Ohm's law does not applicable for varying temperature. Ohm's law does not applicable to semiconductor devices like transistors, diodes, etc. ಎರಡು ಯಾವುದಾದ್ರೂ ಲಿಮಿಟೇಷನ್ಸ್ನ ಬರಿಬೋದು. ಡಿರೈವ್ ದ ರಿಲೇಷನ್ J is equals to ಸಿಗ್ಮಾ ಇಂಟು E. ಸೊ ಇದನ್ನು ನಾವು ಡಿರೈವ್ ಮಾಡಿದ್ವಿ 3rd ಚಾಪ್ಟರ್ನಲ್ಲಿ, ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ತುಂಬ ಈಸಿ ಇದು. ಒಂದು 3 ಮಿನಿಟ್ಸ್ ಅಥವಾ 4 ಮಿನಿಟ್ಸಲ್ಲಿ ನೀವು ಅದನ್ನು ಗ್ರಾಸ್ ಮಾಡ್ಕೊಂಡು ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರಿಬೋದು. ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋನ ನೀವು ನೋಡಿ, ನನ್ನ ವಿಡಿಯೋ ಇದೆ ಇದರಲ್ಲಿ. ಡಿಫೈನ್ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್, ಡಿಪ್ ಆ್ಯಂಡ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇರುತ್ತೆ ಎಟ್ ಎ ಪ್ಲೇಸ್. ಇವು ಕೂಡ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ ಇದು 5ನೇ ಚಾಪ್ಟರಿಂದ. ಮ್ಯಾಗ್ನೆಟಿಕ್ ಡಿಪ್ ಅಂದರೆ ಏನು, ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಏನು, ದಯವಿಟ್ಟು ಆ ಒಂದು ಡೆಫಿನೇಷನ್ಸನ್ನು ನೋಡ್ಕೊಳ್ಳಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಲೆಂಜಸ್ ಲಾ ಅಂತ ಇರುತ್ತೆ. ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಲಾ ಇದು. ಆ ಲಾಗಳನ್ನು ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ, ಇಂಪಾರ್ಟೆಂಟ್ ಲಾಸ್ ಅಂತ. ಅದರಲ್ಲಿ ನೀವು ನೋಡ್ಕೊಳ್ಳಿ. ವಿತ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಟ್ರಾನ್ಸ್ಫಾರ್ಮರ್. ಓಕೆ, ಟ್ರಾನ್ಸ್ಫಾರ್ಮರ್ ವರ್ಕಿಂಗನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಡಯಾಗ್ರಾಮ್ ಕೂಡ ಹಾಕಬೇಕು. 7th ಚಾಪ್ಟರ್ನಲ್ಲಿದೆ. ಇದನ್ನು ನೀವು ದಯವಿಟ್ಟು ಒಂದ್ಸರಿ ನೋಡಿ. ಇನ್ನು 5 ಮಾರ್ಕ್ಸಿಗೆ ಬರೋದಾಯ್ತಂದರೆ ಯಾವ್ಯಾವ ಚಾಪ್ಟರ್ನಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಸೊ 27th ಕ್ವಶನ್, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಎಟ್ ಎ ಪಾಯಿಂಟ್ ಆನ್ ಈಕ್ವಟೋರಿಯಲ್ ಲೈನ್. ಓಕೆ, 1ನೇ ಚಾಪ್ಟರಿಂದ ಫೋಕಸ್ ಮಾಡಿದ್ದಾನೆ. 1 ಅಥವಾ 2ನೇ ಚಾಪ್ಟರಿಂದ ಬರುತ್ತೆ ಕ್ವಶನ್ ಇದು. ಇಲ್ಲಿ 1ನೇ ಚಾಪ್ಟರಿಂದ ಬಂದಿದೆ ಅಂದರೆ ಪ್ರಾಬ್ಲಮ್ 2ನೇ ಚಾಪ್ಟರಿಂದ ಬಂದಿರುತ್ತೆ, ಆ ಥರ ಮಾಡಿರ್ತಾನೆ ಯಾವಾಗಲೂ. ಸೊ ಹಾಗಾಗಿ ನಾವು 2 ಚಾಪ್ಟರಿಂದ ಪ್ರಿಪೇರ್ ಆಗೋದು ಒಳ್ಳೆಯದು. ಸೊ ಇಲ್ಲಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಇಲ್ಲಿ 2, ಒಂದು ಈಕ್ವಟೋರಿಯಲ್ ಲೈನು, ಒಂದು ಆಕ್ಸಿಯಲ್ ಲೈನು ಬಗ್ಗೆ ಕೇಳ್ತೇನೆ. ಅವೆರಡರಲ್ಲಿ ಒಂದು ಕಂಪಲ್ಸರಿ ಬರುತ್ತೆ. ಇಲ್ಲ ಅಂದರೆ ಗಾಸ್ ಥಿಯರಮ್ನಲ್ಲಿ ಅಪ್ಲಿಕೇಶನ್ಸಲ್ಲಿ ಬರ್ತಕ್ಕಂಥ ಚಾರ್ಜ್ಡ್ ವಯರು, ಚಾರ್ಜ್ಡ್ ಶೀಟು ಆರ್ ಸ್ಪೆರಿಕಲ್ ಕಂಡಕ್ಟರ್, ಸ್ಪೆರಿಕಲ್ ಶೆಲ್, ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಯೂಸಿಂಗ್ ಗಾಸ್ ಥಿಯರಮ್ ಇದೆಯಲ್ಲ ಅದು ಬರುತ್ತೆ. ದಯವಿಟ್ಟು ಅವುಗಳನ್ನು ನೋಡ್ಕೊಳ್ಳಿ. ಇನ್ನು 28ನೇದು ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ವೀಟ್ಸ್ಟೋನ್ ನೆಟ್ವರ್ಕ್, ಅದನ್ನು ಡಿರೈವ್ ಮಾಡಿ ಅಂತ ಕೇಳಿದ್ದಾನೆ. P/Q = R/S ಅಂತ ಬರುತ್ತೆ. ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 3rd ಚಾಪ್ಟ್ರಲ್ಲಿ ಬರ್ತಕ್ಕಂಥ 5 ಮಾರ್ಕ್ಸ್ ಕ್ವಶನ್ಸು ಸೆಲ್ಸ್ ಇನ್ ಸೀರೀಸು, ಸೆಲ್ಸ್ ಇನ್ ಪ್ಯಾರಲಲ್ಲು, ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ವೀಟ್ಸ್ಟೋನ್ ನೆಟ್ವರ್ಕ್. ಈ ಚಾಪ್ಟರ್ನಲ್ಲಿ ಪಕ್ಕ 100% ಒಂದು 5 ಮಾರ್ಕ್ಸ್ ಕ್ವಶನ್ಸ್ ಬರೋದು ಗ್ಯಾರಂಟಿ ಇರೋದರಿಂದ ಈ 3 ಕ್ವಶನ್ಸ್ ನೀವು ಪ್ರಿಪೇರ್ ಮಾಡಿದರೆ 5 ಮಾರ್ಕ್ಸ್ ನಿಮ್ಮ ಜೊತೆಗಿದ್ದಾಗೆ. ಸೊ ದಯವಿಟ್ಟು ನಾನು ಹೇಳೋದೇನೆಂದರೆ ಅದನ್ನು ನೀವು 3 ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ಓಕೆ. ನೆಕ್ಸ್ಟು 29ನೇದು ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಟ್ ಎನಿ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕರೆಂಟ್ ಲೂಪ್ ಯೂಸಿಂಗ್ ಬಯೋಟ್ಸ್ ಲಾ. ಅಂದರೆ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಕಾಯಿಲಿಂದ ಮ್ಯಾಗ್ನೆಟಿಕ್ ಫೀಲ್ಡ್ 4th ಚಾಪ್ಟ್ರಲ್ಲಿ ಬರುತ್ತೆ ಇದು. ಈ 4th ಚಾಪ್ಟ್ರಲ್ಲಿ ಇದನ್ನು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಸೊ B is equals to mu naught divided by 4 pi 2 pi I r square divided by r square plus x square whole power 3/2 ಅಂತ ಒಂದು ಡೆರಿವೇಷನ್ ಬರುತ್ತೆ. ಅದು ವೆರಿ ಇಂಪಾರ್ಟೆಂಟ್ ಇರೋದ್ರಿಂದ ಆ ಚಾಪ್ಟರಿಂದ ದಯವಿಟ್ಟು ಅದು ಒಂದು ಕ್ವಶನನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದು ಪಾರ್ಟು 5 ಮಾರ್ಕ್ ನೋಡೋದಾಯ್ತಾನೆ, ಶೋ ದಟ್ ಬಾರ್ ಮ್ಯಾಗ್ನೆಟ್ ಇಸ್ ಈಕ್ವಾಲೆಂಟ್ ಟು ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ 5th ಚಾಪ್ಟರ್ನಿಂದ. ನೀವು ಗಮನಿಸ್ಬೋದು ಇಲ್ಲೇ ಮೊದಲನೇ ಪಾರ್ಟ್ ಡಿಯಲ್ಲಿ 1ನೇ ಚಾಪ್ಟರು, 3ನೇ ಚಾಪ್ಟರು, 4ನೇ ಚಾಪ್ಟರ್ ಅಂದರೆ 1 2 3 4ಅಲ್ಲಿ ಫಸ್ಟ್ ಪಾರ್ಟ್ ಮಾಡ್ತಾನೆ ಪಾರ್ಟ್ ಡಿ. ಆಮೇಲೆ 5 6 7 8 ಇದರಿಂದ 8 ಇಲ್ಲ 8ಅಲ್ಲಿ 5 ಮಾರ್ಕ್ಸ್ ಬರಲ್ಲ. ಇನ್ನು 9th ಚಾಪ್ಟ್ರಲ್ಲಿ ತಗೊಂಡಿದ್ದಾನೆ ಇವನು ರಿಯಾಪ್ಟಿಕ್ಸು. ಸೊ ಅದನ್ನು ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆ ಚಾಪ್ಟರ್ನ ತೊಗೊಂಡಿರಲ್ಲ ಮಿಡ್ ಟರ್ಮ್ಗೆ, ಕೆಲವೊಂದಷ್ಟಲ್ಲಿ ತಗೊಂಡಿರುತ್ತೆ. ಸೊ ಅದನ್ನು ನೀವು ಗಮನಿಸಬೇಕು, ನಿಮ್ಮ ಸಿಲೆಬಸ್ ನಿಮ್ಮ ಜಿಲ್ಲೆ ಒಳಗಡೆ ಯಾವ ರೀತಿ ಆಗಿರುತ್ತೆ ಅಂತ ಗಮನಿಸಿ ನೀವು ಅದನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಇಲ್ಲಿ 30ನೇ ಕ್ವಶನ್ ಅಂದರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ಕೂಡ ನೀವು ಡೆರಿವೇಷನ್ ಮಾಡ್ಕೊಳ್ಳಿ. ಅಂದರೆ ಮ್ಯಾಗ್ನೆಟು ಮತ್ತು ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್ ಎರಡು ಸೇಮ್ ಇರ್ತವೆ ಅಂತ ಪ್ರೂವ್ ಮಾಡಬೇಕು ನೀವು. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಂಟೇನಿಯಸ್ ಇಂಡ್ಯೂಸ್ಡ್ EMF ಇನ್ ಎ AC ಜನರೇಟರ್ ಅಂತಿದೆ. ಸೊ ಇದು ಕೂಡ AC ಜನರೇಟರ್ E is equals to E0 sin omega t ಅಂತ ಒಂದು ಡೆರಿವೇಷನ್ ಬರುತ್ತೆ. ಸೊ ಅಲ್ಲಿ ಒಂದು ಡಯಾಗ್ರಾಮ್ ಹಾಕಬೇಕು ನೀವು AC ಜನರೇಟರ್ದು. ಸ್ವಲ್ಪ ಡಯಾಗ್ರಾಮ್ ಹಾಕ್ಬಿಟ್ಟು ವರ್ಕಿಂಗ್ ಮತ್ತು ಥಿಯರಿಯನ್ನು ನೀವು ಪ್ರೂವ್ ಮಾಡಿ ಬರೀಬೇಕಾಗುತ್ತೆ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಫಾರ್ ಕಾನ್ವೆಕ್ಸ್ ಲೆನ್ಸ್. ಸೊ ಅಲ್ಲಿ ಆಪ್ಟಿಕ್ಸ್ನಲ್ಲಿ ಇಂಪಾರ್ಟೆಂಟು ಕ್ವಶನ್ಸ್ ಇರುತ್ತೆ, ಅದನ್ನು ಕೂಡ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಪ್ರಾಬ್ಲಮ್ಸ್ ನೋಡೋದಾಯ್ತಂದರೆ ಪ್ರಾಬ್ಲಮ್ಸ್ ನೋಡಿ. ಈ ಪ್ರಾಬ್ಲಮ್ಸ್ಗಳನ್ನು ನಾನು ನಿಮಗೆ ಯಾರಾದರೂ ಬೇಕು ಅಂದರೆ ನಾನು ಸಾಲ್ವ್ ಮಾಡ್ತೀನಿ, ಸಾಲ್ವ್ ಮಾಡಿ ವಿಡಿಯೋದಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅದನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿದರೆ, ನಾನು ತುಂಬ ಜನ ರೆಸ್ಪಾನ್ಸ್ ಆಯಿತು ಅಂದರೆ ಸುಮಾರು ಒಂದು 10-12 ಜನ ಆದರೂ ಯಾರಾದರೂ ಕೇಳ್ಕೊಂಡ್ರೆ ದಯವಿಟ್ಟು ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಅಥವಾ ಯಾವುದಾದ್ರೂ ಪ್ರಾಬ್ಲಮ್ಸ್ ನೀವು ನನಗೆ ಹೇಳಿದರೆ ಅದನ್ನು ನಾನು ಸಾಲ್ವ್ ಮಾಡಿ ಹಾಕ್ತೀನಿ. ಸೊ ಇದರಲ್ಲಿ ಯಾವ್ಯಾವ ಚಾಪ್ಟ್ರಿಂದ ಪ್ರಾಬ್ಲಮ್ಸ್ ಕೇಳಿದಾನೆ ನೀವು ಅದನ್ನು ನೋಡಬೇಕು. ಅಟ್ಲೀಸ್ಟ್ ನೀವು ಒಂದು 2-3 ಚಾಪ್ಟ್ರಿಗೆ ಆದರೂ ಪ್ರಿಪೇರ್ ಆಗಬೇಕಾಗಿರುತ್ತೆ. ಪ್ರಾಬ್ಲಮ್ಸ್ ತುಂಬ ಜನ ಬಿಡ್ತಾರೆ, ಹಾಗಾಗಿ ಹೇಳ್ತಿರೋದು. ಯಾಕಂದರೆ 2-3 ಚಾಪ್ಟ್ರಿಂದ ನೀವು ಅಟ್ಲೀಸ್ಟ್ 2 ಮಾಡಿದ್ರೂ ನಿಮ್ಮ ಒಂದು ಸ್ಕೋರ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇದರಲ್ಲಿ ನಾವು ನೋಡೋದಾಯ್ತಂದರೆ ಇಲ್ಲಿ ಚಾಪ್ಟರ್ ನಂಬರ್ 2ದಿಂದ ತಗೊಂಡಿದ್ದಾನೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು, ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದೆ. ಆಮೇಲೆ ಚಾಪ್ಟರ್ ನಂಬರ್ 5ಇಂದ ಕಂಪಲ್ಸರಿ ಒಂದು ಬಂದೇ ಬರುತ್ತೆ 100%. ಸೊ ನಿಮಗೆ ಗೊತ್ತಿತ್ತು ಮಾಡೋ ಮೆಥಡ್ ಅಂದರೆ ಅಲ್ಲಿ ಪೇಪರಲ್ಲೇ ಕೂಡ ಕೆಲವೊಂದಿಷ್ಟು ಆನ್ಸರ್ಸ್ಗಳನ್ನು ಅವರು ಬರೆದಿದ್ದಾರೆ, ದಯವಿಟ್ಟು ನೀವು ಚೆಕ್ ಮಾಡ್ಕೋಬೋದು ಆನ್ಸರ್ಸ್ ಬಂದಮೇಲೆ. 3rd ಚಾಪ್ಟರ್, 2nd ಚಾಪ್ಟರ್, 3rd ಚಾಪ್ಟರ್, 4th ಚಾಪ್ಟರ್ ಅಂದರೆ ಗ್ಯಾಲನೋಮೀಟರ್ದು ಕನ್ವರ್ಟೆಡ್ ಇಂಟು ಅಮೀಟರ್. ಸೊ ಅದು ಒಂದು 4th ಚಾಪ್ಟರ್. ಸೊ ಈ 3 ಚಾಪ್ಟರ್ ಆದರೆ ನೀವು ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ವೇಳೆ 4th ಚಾಪ್ಟರ್ ಮಾಡೋಕ್ಕಾಗಿಲ್ಲ ಅಂತ ತಿಳ್ಕೊಳ್ಳಿ, ಕಂಪಲ್ಸರಿ 7th ಚಾಪ್ಟರಿಂದ 100% ಒಂದು ಕೇಳ್ತಾನೆ. ಅಂದರೆ ಅಲ್ಟರ್ನೇಟ್ ಕರೆಂಟಿಂದ ಕಂಪಲ್ಸರಿ ಕೇಳಿದ್ದಾನೆ. 36th ಕ್ವಶನ್ ಕೇಳಿದ್ದಾನೆ. ಎ ಸೊಲೆನಾಯ್ಡ್ ವೋಲ್ಟೇಜ್ ಆಫ್ ಪೀಕ್ ವ್ಯಾಲ್ಯೂ 200 volt and frequency 50 Hz is applied to a series LCR circuit with R, L and C ಕೊಟ್ಟಿದ್ದಾನೆ. ಫೈಂಡ್ ಇಂಪೆಡೆನ್ಸ್. ವೆರಿ ಈಸಿ ಆಗಿರುತ್ತೆ ಇವು, ತುಂಬ ಈಸಿ. ಡೈರೆಕ್ಟು ಫಾರ್ಮುಲಾ ನಿಮಗೆ ಗೊತ್ತಿರ್ತಾನೆ, ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಇದು ಕ್ಯಾಲ್ಕುಲೇಷನ್ ಮಾಡಿದರೆ ಬಂದುಬಿಡುತ್ತೆ. ತುಂಬ ಈಸಿ. ದಯವಿಟ್ಟು ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ದಯವಿಟ್ಟು. ಈ 36 ಅಂದರೆ ನೀವು ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಪ್ರಾಕ್ಟೀಸ್ ಮಾಡಿರಿ, 3rd ಚಾಪ್ಟರ್ ಮೇಲೆ ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ 2nd ಚಾಪ್ಟರ್ ದಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಅಂತಿದೆ ಅಲ್ಲ, ಆ ಚಾಪ್ಟರ್ 2nd ಚಾಪ್ಟರ್, 3rd ಚಾಪ್ಟರ್, 4th ಚಾಪ್ಟರ್ ಆ್ಯಂಡ್ 7th ಚಾಪ್ಟರ್. ಈ 4 ಚಾಪ್ಟರ್ ಮಿನಿಮಮ್ ಆದರೂ ನೀವು ಪ್ರಿಪೇರ್ ಮಾಡ್ಕೊಂಬಂದರೆ ಕನಿಷ್ಠ 2 ಇಲ್ಲ 3 ಗ್ಯಾರಂಟಿ ಮಾಡ್ತೀರಿ ಪ್ರಾಬ್ಲಮ್ಸನ್ನು. ಸೊ ಆನಂತರ 37th ಲಾಸ್ಟ್ ಕ್ವಶನ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇಕ್ವಿಲೇಟರ್ ಪ್ರಿಸಮ್ ಅಂದರೆ ಆಪ್ಟಿಕ್ಸ್ ಮೇಲೆ ಕೇಳಿದ್ದಾನೆ. ಈ ಆಪ್ಟಿಕ್ಸ್ ಮೇಲೆ ಈ ಸದ್ಯ ನೀವು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಯಾಕಂದರೆ ಆಪ್ಟಿಕ್ಸ್ ಮೇಲೆ ತುಂಬ ಕ್ವಶನ್ಸ್ ಕಡಿಮೆ ಕೇಳಿರೋದ್ರಿಂದ ಇಷ್ಟಂತೂ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಇಷ್ಟು ನೀವು ಮಿನಿಮಮ್ ಒಂದು 3-4
4ರಿಂದ 5 ಕ್ವಶನ್ ಪೇಪರನ್ನು ನೀವು ಮಿನಿಮಮ್ ಪ್ರಿಪೇರ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಮಿಡ್ ಟರ್ಮು ತುಂಬ ಚೆನ್ನಾಗಿ ಮೂಡಿ ಬರ್ಬೋದು. ಸೊ ನಿಮಗೆಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು.